ఢిల్లీ ಟನಲ್ ಬಳಿ ಈಗ ಪ್ರತಿಭಟನಾಕಾರ ಆಕ್ರೋಶ ಹೆಚ್ಚಾಗಿದೆ. ಪ್ರತಿಭಟನಾಕಾರನ ಚದುರಿಸೋಕೆ ಪೊಲೀಸರಿಂದ ಲಾಠಿ ಪ್ರಹಾರ ಆಗಿದೆ. ಶಿಮ್ಲಾದಲ್ಲಿ ಅನಧಿಕೃತ ಮಸೀದಿ ನಿರ್ಮಾಣ ಆರೋಪದಡಿಯಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಪ್ರತಿಭಟನೆಗೆ ಮುಂದಾದಂಥ ಹಿಂದೂ ಸಂಘಟನೆಗಳು ಲಾಠಿ ಚಾರ್ಜ್ ಅನ್ನು ಮಾಡ್ತಾ ಇದ್ದಾರೆ. ಈಗ ಅನಧಿಕೃತವಾಗಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ, ಅದನ್ನು ತೆರವು ಮಾಡಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾರ ಜಾಗದಲ್ಲಿ ಮಾಡಿದ್ದಾರೆ, ಏನು ಎತ್ತ, ಇವೆಲ್ಲವೂ ಕೂಡ ಮಾಹಿತಿಗಳು ಬೇಕು. ಈಗ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಶಿಮ್ಲಾದಲ್ಲಿ ಅಲ್ಲಿ ಹೇಳ್ತಾ ಇರುವಂಥದ್ದು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಹಿಂದೂ ಸಂಘಟನೆಗಳು ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಷೇಧಾಜ್ಞೆ ಇದ್ದರೂ ಕೂಡ ಬ್ಯಾರಿಕೇಡ್ಗಳನ್ನು ತಳ್ಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ಅದನ್ನು ಅನಧಿಕೃತವಾಗಿದೆ, ಅದನ್ನು ತೆರವು ಮಾಡಿ ಅನ್ನುವಂಥದ್ದು ಹೋರಾಟ ಸಿಗ್ತಾ ಇದ್ದಾರೆ. ಶಬೀರ್, ಏನಾಗ್ತಾ ಇದೆ ಶಿಮ್ಲಾದಲ್ಲಿ? ಅರುಣ್, ಭಾರಿ ದೊಡ್ಡ ಪ್ರಮಾಣದ ಪ್ರತಿಭಟನೆಗೆ ಸದ್ಯಕ್ಕೆ ಶಿಮ್ಲಾದಲ್ಲಿ ಕಂಡು ಬರ್ತಾ ಇರುವಂತದ್ದು. ಶಿಮ್ಲಾದ ಸಂಜೋಲಿ ಅನ್ನುವಂತಹ ಪ್ರದೇಶದಲ್ಲಿ ಏನು ಮಸೀದಿ ನಿರ್ಮಾಣ ಆಗಿತ್ತು, ಈ ಮಸೀದಿ ಅಕ್ರಮ ಆಗಿರುವಂತದ್ದು. ಹೀಗಾಗಿ ಇದನ್ನ ತೆರವುಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ಕಳೆದ ಒಂದು ವಾರಕ್ಕಿಂತ ಹೆಚ್ಚು ಕಾಲದಿಂದಲೂ ಕೂಡ ನಿರಂತರವಾದಂತಹ ಪ್ರತಿಭಟನೆಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೀತಾ ಇತ್ತು. ಆದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೋರಾಗಿ ಪ್ರತಿಭಟನೆಗಳಿರ್ಲಿಲ್ಲ. ಆದ್ರೆ ಕಳೆದ 2-3 ದಿನಗಳಿಂದ ಈ ಪ್ರತಿಭಟನೆ ಸಾಕಷ್ಟು ತಿರುವುಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಹಿಂದೂ ಪರ ಸಂಘಟನೆಗಳು ಮತ್ತೆ ಬೇರೆ ಬೇರೆ ಕೆಲವು ಸಂಘಟನೆಗಳು ಜೊತೆಗೂಡಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಬೇರೆ ಹಿಂದೂ ಧಾರ್ಮಿಕ ಕಟ್ಟಡಗಳು ಇದೇ ರೀತಿಯಾಗಿ ಅಕ್ರಮವಾಗಿ ನಿರ್ಮಾಣ ಆಗಿದ್ರೆ ಅವುಗಳನ್ನ ತೆರವುಗೊಳಿಸಲಾಗ್ತಾ ಇತ್ತು. ಅದೇ ರೀತಿ ಈ ಮಸೀದಿಯನ್ನು ಕೂಡ ತೆರವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಪ್ರತಿಭಟನಾಕಾರರನ್ನ ತಡೆಯುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದಾಗ್ಯೂ ಕೂಡ ಬ್ಯಾರಿಕೇಡ್ ಗಳನ್ನ ತಳ್ಳಿ ಹಾಕಿ ಒಳಗಡೆ ನುಸುಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಭದ್ರತೆಯನ್ನು ಹೆಚ್ಚಿಸುವಂತ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡಿ ಆ ಮೂಲಕ ಪ್ರತಿಭಟನಾಕಾರರನ್ನ ನಿಗ್ರಹಿಸುವಂತ ಕೆಲಸಗಳು ಕೂಡ ನಡೀತಾ ಇದೆ. ಅರುಣ್, ಓಕೆ, ಯಾತಕ್ಕೋಸ್ಕರ ಶುರು ಆಯಿತು ಶಬೀರ್? ಇದು ದೊಡ್ಡ ಪ್ರಮಾಣದಲ್ಲಿ ಆಗಕ್ಕೆ ಯಾಕೆ ಬಿಟ್ರು ಅಂತ, ಏನಾಯ್ತು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗುವ ಮಟ್ಟಕ್ಕೆ? ಇದು ಸಾರ್ವಜನಿಕ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಒಂದು ವಾದ. ಸುಮಾರು 10 ವರ್ಷಗಳ ಹಿಂದೆ ಇದು ನಿರ್ಮಾಣ ಆಗಿರುವಂತ ಮಸೀದಿ. ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆಕ್ಷೇಪಗಳು ಬಂದಿರಲಿಲ್ಲ. ಆದ್ರೆ ಕಳೆದ 1-2 ತಿಂಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗಿದ್ವು. ಏನು ಹಿಮಾಚಲ ಪ್ರದೇಶದ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದ್ವು. ಕಾಂಗ್ರೆಸ್ ಪಕ್ಷದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪರ ಮತ್ತೆ ವಿರೋಧ ಚರ್ಚೆಗಳು ಕೂಡ ನಡೀತಾ ಇತ್ತು. ಕೆಲವು ಕಾಂಗ್ರೆಸ್ ಶಾಸಕರೇ ಈ ಒಂದು ಮಸೀದಿಯನ್ನ ತೆರವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಯಾವಾಗ ವಿಧಾನಸಭೆಯಲ್ಲಿ ಚರ್ಚೆ ಜೋರಾಯ್ತೋ ಆಗ ಪ್ರತಿಭಟನೆಗಳು ಹೆಚ್ಚಾಗ್ಲಿಕ್ಕೆ ಶುರುವಾಯ್ತು. ಹಿಂದೂ ಪರ ಸಂಘಟನೆಗಳು ಈ ಒಂದು ವಿಷಯವನ್ನ ಇಟ್ಕೊಂಡು ನಿರಂತರವಾದಂತಹ ಹೋರಾಟವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೋಡ್ತಿದ್ದಂತೆ ಈ ವಿಷಯ ದೊಡ್ಡದಾಗಿರುವಂತದ್ದು ಮತ್ತೆ ಪ್ರತಿಭಟನೆಯೂ ಕೂಡ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ಈ ಮಸೀದಿಯನ್ನ ತೆರವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ನಿರಂತರವಾದಂತಹ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಓಕೆ, 10 ವರ್ಷದಿಂದ ಈ ಹೋರಾಟ ನಡೀತಾ ಇದ್ರು ಕೂಡ ಇದಕ್ಕೆ ಯಾವುದೇ ಪರಿಹಾರವನ್ನ ಕಂಡುಹಿಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ಲಿಲ್ವಾ ಅಂತ? ಇಲ್ಲ, ಪ್ರತಿಭಟನೆ ಶುರುವಾಗಿರುವಂತದ್ದು ಅರುಣ್ ಇತ್ತೀಚೆಗೆ. ಯಾವಾಗ ರಾಜ್ಯ ವಿಧಾನಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುತ್ತೋ ಕೆಲವೊಂದಿಷ್ಟು ಅಹವಾಲುಗಳು ಬಂದಿರುತ್ತೆ. ಆ ಅಹವಾಲುಗಳಲ್ಲಿ ಈ ಒಂದು ಮಸೀದಿಯ ಚರ್ಚೆಯೂ ಕೂಡ ಅಲ್ಲಿ ಬಂದಿರುತ್ತೆ. ಕೆಲವೊಂದಿಷ್ಟು ಶಾಸಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ಕೂಡ ಮಾಡ್ತಾರೆ. ಕಾಂಗ್ರೆಸ್ನ ಕೆಲವು ಶಾಸಕರು ಕೂಡ ಇದನ್ನ ತೆರವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ಬೆಂಬಲವನ್ನ ಸೂಚಿಸ್ತಾರೆ ಆಗ ಈ ವಿಷಯ ಸಾಕಷ್ಟು ದೊಡ್ಡದಾಗುತ್ತೆ. ದೊಡ್ಡದಾದ ಬಳಿಕ ಪ್ರತಿಭಟನೆಗಳು ತೀವ್ರ ಆಗ್ತಾ ಹೋಗುತ್ತೆ. ಆರಂಭದಲ್ಲಿ ಸರ್ಕಾರ ಕೂಡ ಒಂದಿಷ್ಟು ಪ್ರತಿಭಟನೆಗಳು ಆಗ್ಬಹುದು, ಅದನ್ನ ನಿಯಂತ್ರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕೊಂಡಿತ್ತು. ಆದ್ರೆ ಪ್ರತಿಭಟನೆಗಳು ಈಗ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿರುವಂತದ್ದು. ಮುಂದಿನ ಹಂತದಲ್ಲಿ ಯಾವ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು.